ಬಿಟ್ರೆ ಮತ್ತೆ ನೆಕ್ಸ್ಟ್ 3ನೇ ಕ್ಲಾಸಿಗೆ ಅವನಿಗೆ ನೋಡ್ಬೇಕು ನಾವು. ಬಿಡ್ತೀರಾ ಹಾಸ್ಪಿಟಲ್ ಕೊಡ್ತೀನಿ ಪಾಪ. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಪ್ರ್ಯಾಂಕ್ ಮಾಡ್ತಾ ಇದ್ದೀನಿ. ಏನಂತ ಪ್ರ್ಯಾಂಕ್ ಮಾಡ್ತಿದ್ದೀನಿ, ಬೋರ್ಡಿಂಗ್ ಸ್ಕೂಲಿಗೆ ಸೇರಿಸ್ತೀನಿ ಅಂತೇಳಿ ನನ್ನ ಮಕ್ಳುಗಳಿಗೆ ಪ್ರ್ಯಾಂಕ್ ಮಾಡ್ತಾ ಇದ್ದೀನಿ. ಫಸ್ಟ್ ಟಾರ್ಗೆಟ್ ನನ್ನ ಮಗ. ಇಬ್ಬರು ತುಂಬಾ ಅಯ್ಯೋ ಅನ್ಸ್ಕೊಳ್ತಾರೆ ನನಗೆ. ಬನ್ನಿ ಲೇಟ್ ಮಾಡೋದು ಬೇಡ, ಪ್ರ್ಯಾಂಕ್ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ತುಂಬ ಮಜಾ ಇರುತ್ತೆ, ನೋಡ್ತಾ ಇರಿ ಕೊನೆವರೆಗೂ. ರೀ, ನಾನು ಏನಂತೀನಿ, ಇವನಿಗೆ ಹೇಳೋ ಮಾತು ಕೇಳ್ತಿಲ್ವಲ್ಲ, ಚಿಕ್ಕಮಂಗ್ಳೂರಲ್ಲಿ ಸ್ಕೂಲಿಗೆ ಸೇರಿಸ್ಬಿಡೋಣ, ಬೋರ್ಡಿಂಗ್ ಸ್ಕೂಲಿಗೆ. ಒಂದು ಹೇಳೋ ಮಾತು ಕೇಳಲ್ಲ, ಹೋಮ್ವರ್ಕ್ ಬರೀ ಅಂದ್ರೆ ಬರೆಯಲ್ಲ, ನಮಗ್ ಟಿವಿ ನೋಡೋಕ್ಕೂ ಬಿಡಲ್ಲ, ಅವನೇ ಟಿವಿ ಇಟ್ಕೊಂಡಿರ್ತಾನೆ. ಒಂದು ಟಿವಿಯಲ್ಲಿ ಏನಾದ್ರು ಅವ್ರ ಅಕ್ಕ ನೋಡ್ತಿದ್ಲು, ಅವ್ರ ಅಪ್ಪ ನೋಡ್ತಿದ್ರು ಅಂದ್ರೆ ಇನ್ನೊಂದು ಟಿವಿ ಆನ್ ಮಾಡ್ಕೊತಾನೆ, ಮೇಲೋಗಿ ಮಾತು ಒಂದು ಕೇಳಲ್ಲ ಇವನು. ಏನ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ ಅಂದ್ರೆ, ಇವನಿಗೆ ನಾನು ಚಿಕ್ಕಮಂಗ್ಳೂರಲ್ಲಿ ಬೋರ್ಡಿಂಗ್ ಸ್ಕೂಲಿಗೆ ಹಾಕೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಮನೇಲಿ ಇದ್ದಾಗಲೇ ಇಷ್ಟೆಲ್ಲ ಕೇಳ್ತಾ ಇಲ್ಲ ಅಂದಮೇಲೆ ನಾವು ಹೇಳಿದ್ರು ದೊಡ್ಡನಾಗ್ತಾ ಆಗ್ತಾ ಇನ್ನೂ ಓದೋದೆಲ್ಲ ಬಿಟ್ಬಿಡ್ತಾನೆ ಅಲ್ವೇನಾ? ಯಾಕೆ ಹೇಳೋ ಮಾತು ಕೇಳ್ತಿಲ್ಲ ರೀ? ಚಿಕ್ಕಮಂಗ್ಳೂರು ಸ್ಕೂಲಿಂಗ್ ಫೋನ್ ನಂಬರ್ ಸೇವ್ ಮಾಡಿಟ್ಟಿದ್ದೀನಿ. ನೀವು ಹೇಳ್ರಿ ನನಗೆ, ನಾನು ಸೇರಿಸ್ಲಾ ಅಂತೇಳಿ. ಸೇರಿಸು ಅಂತ ಹೇಳಿದ್ರೆ ನಾನು ಸೇರಿಸ್ತೀನಿ. ಫೋನ್ ಮಾಡ್ಲಾ? ಫಸ್ಟ್ ನೀನು ಸೇರಿಸ್ತೀನಿ. ರಚನಾಕ ಮಾತು ಕೇಳಲಿಲ್ಲ ಅಂದ್ರೆ ನೆಕ್ಸ್ಟ್ ರಚನಾಕನಿಗೆ ಸೇರಿಸ್ತೀನಿ. ಹಂಗಂದ್ರೆ ಇವನು ತಮಾಷೆ ಅಂತ ತಿಳ್ಕೊಂಡಿದ್ಯಲ್ಲ ನೀನು? ಸೀರಿಯಸ್ ಆಗಿ ನಾನು ಮಾಡ್ತಾ ಇದ್ದೀನಿ. ಹಲೋ ಮೇಡಮ್, ಇದು ಚಿಕ್ಕಮಂಗ್ಳೂರು ಸ್ಕೂಲಾ, ಬೋರ್ಡಿಂಗ್ ಸ್ಕೂಲಾ? ನಮ್ಮ ಪಾಪಗೆ 2nd ಸ್ಟ್ಯಾಂಡರ್ಡಿಗೆ ಸೇರಿಸ್ಬೇಕಿತ್ತು. ಫೀಸ್ ಎಲ್ಲ ಎಷ್ಟಾಗುತ್ತೆ? ಈಗ ಕರ್ಕೊಂಬಂದ್ರೆ ಸೇರಿಸ್ಕೊಳ್ತೀರಾ? ಓಕೆ. ಓ, ಈಗ ಬಂದಿದ ತಕ್ಷಣ ಅಲ್ಲೇ ಇರಿಸ್ಕೊಬಿಡ್ತೀರಾ? ಬಟ್ಟೆ ಗಿಟ್ಟೆ ಎಲ್ಲ ಪ್ಯಾಕ್ ಮಾಡಿಸಿ ಕರ್ಕೊಂಬರೋದಾ? ಸ್ನ್ಯಾಕ್ಸ್ ಏನು ತರಬಾರ್ದಾ? ಅಂದರೆ ಒಂದ್ಸಲ ಸೇರಿಸ್ಬಿಟ್ರೆ 1 ವರ್ಷ ತನಕ ನೋಡಂಗಿಲ್ವಾ ಮಗುಗೆ? ನೋಡಂಗಿಲ್ವಾ? ಓಕೆ ಓಕೆ ಓಕೆ. ಆಮೇಲೆ ಅವನೇನಾದರೂ ಅತ್ತ ಅಂದರೆ ಮನೆಗೆ ಹೋಗಬೇಕು ಅಂತೇಳಿ ಹಠ ಮಾಡಿದ್ರೆ ಹೊಡಿತೀರಾ ಮೇಡಮ್? ಆಮೇಲೆ ತಟ್ಟೆಯಲ್ಲಿ ಹಾಕೊಟ್ಟಿರೋ ಊಟನೂ ಮಾಡಲ್ಲ ಮೇಡಮ್ ಅವನು. ನಾನೇ ತಿನ್ನಿಸ್ಬೇಕು ಅವನಿಗೆ. ಹಾಗಿದ್ರೆ ಉಪವಾಸ ಇಡ್ತೀರಾ ಅವ್ರು ಊಟ ಮಾಡೋವರೆಗೂ? ಅಲ್ಲ ಮೇಡಮ್, ಅಕಸ್ಮಾತ್ ಅವನಿಗೆ ಏನಾದರೂ ಹುಷಾರಿಲ್ದಂಗೆ ಆಯಿತು ಅಂದರೆ ನಾವು ಬರ್ಬೋದಾ ನೋಡೋಕ್ಕೆ? ಡಾಕ್ಟರ್ಸು ಇದ್ದಾರಾ? ಓಕೆ ಓಕೆ. ಸ್ಕೂಲ್ ಶುರು ಆಗಿದೆಯಾ ನಿಮ್ಮದ್ರಲ್ಲಿ? ಸರಿ, ಆಯಿತು ಮೇಡಮ್. ಹಾಗಿದ್ರೆ ಹೊರಟು ಅಲ್ಲಿ ಬಂದು ಫೋನ್ ಮಾಡ್ತೀನಿ ಮೇಡಮ್. ಇಡ್ತೀನಿ. ಓಕೆ ಓಕೆ ಓಕೆ. ರೀ ನಡೀರಿ, ಹೋಗೋಣ, ಬಿಟ್ಟು ಬರೋಣ. ಬೇರೆಯವರೆಲ್ಲರೂ ಯಾಕೆ ಅವನಿಗೆ ಬಿಟ್ಟೆ, ಅತ್ತೆ ಮಾವ ಏನಾದ್ರು ಕೇಳಿದ್ರು ಅಂದರೆ ಈ ವಿಡಿಯೋಗಳೆಲ್ಲ ತೋರಿಸೋಣ. ಯಾಕೆ ಅಂದರೆ ಅವನು ತುಂಬಾನೇ ಏನು ಟಿವಿ ನೋಡ್ತಾ ಇದ್ದ, ಹೇಳೋ ಮಾತು ಕೇಳ್ತಾ ಇರಲಿಲ್ಲ, ಊಟ ಮಾಡ್ತಾ ಇರಲಿಲ್ಲ, ಅದಕ್ಕೆ ಬಿಟ್ಟು ಬಂದಿ ಅಂತ ಹೇಳೋದಕ್ಕೆ ಈ ವಿಡಿಯೋ ತೋರಿಸೋಣ. ಏನ್ರಿ? ರೆಡಿ ಮಾಡಿಸ್ಲಾ? ಸ್ನಾನ ಮಾಡ್ಕೊಂಡು ಹೊಸ ಬಟ್ಟೆ ಹಾಕೋ. ಬಾ ಹೋಗೋಣ ಬಾ. ನೀನು ಹಿಂಗೆ ಮಾತು ಕೇಳಲ್ಲ, ನೀನು ಯಾವಾಗಲೂ ಹಿಂಗೆ ಮಾಡ್ತಿರ್ತೀಯ, ಮಾತು ಒಂದು ಕೇಳಲ್ಲ ನೀನು. ಅಳ್ತಿದ್ಯಾ? ಯಾಕೆ ಅಳ್ತಿದ್ಯಾ? ಊಟ ಹಾಕೊಟ್ರೆ ಊಟ ತಿಂತೀಯ ನೀನು? ಊಟ ಹಾಕೊಟ್ರೆ ಊಟ ತಿಂತೀಯಾ? ಹೇಳು, ಎಲ್ಲಿ ತಿಂತಿದ್ಯಾ? ಈಗಲೂ ನಾನೇ ತಿನ್ನಿಸ್ದೆ ತಾನೆ ಬೆಳಗ್ಗೆ ಮಾರ್ನಿಂಗು? ನಾನು ತಿನ್ಸಿದ್ನ ಯಾರು ತಿನ್ಸಿದ್ರು ನಿನಗೆ? ನಡಿ, ಮುಖ ತೊಳ್ಕೊಂಡು ಸ್ನಾನ ಮಾಡಿಕೊಂಡು ಬೇರೆ ಡ್ರೆಸ್ ಹಾಕೋ, ಹೋಗಿ ಬಿಟ್ಟು ಬರ್ತೀನಿ ನಾನು ನಿನಗೆ. ನಾನು ಫ್ರೀಯಾಗಿರ್ತೀನಿ ಆರಾಮಾಗಿ. ಬಾ, ನಾನು ಆರಾಮಾಗಿ ಮನೇಲಿ ಫ್ರೀಯಾಗಿರ್ತೀನಿ. ನಿನಗೆ ಅವಾಗವಾಗ ಅಡುಗೆ ಮಾಡಬೇಕು ಅನ್ನೋದಿರಲ್ಲ, ನಿನಗೆ ತಿನ್ನಿಸ್ಬೇಕು ಅನ್ನೋ ಕೆಲಸ ಇರಲ್ಲ, ನಿನಗೆ ಬಟ್ಟೆ ಒಗಿಬೇಕು ಅಂತ ಕೆಲಸ ಇರಲ್ಲ. ಅಲ್ಲೆಲ್ಲ ನೀನೇ ನಿಂದು ಬಟ್ಟೆ ನೀನೇ ಒಕ್ಕೋಬೇಕು, ಆಯಿತಾ? ಹೇಳ್ತಿದ್ದೀನಿ ಕೇಳೋ, ಅಲ್ಲಿ ಹೆಂಗಿರಬೇಕು ಸ್ಕೂಲ್ನಲ್ಲಿ ಅಂತೇಳಿ. ಅಲ್ಲಿ ನಾನು ಹೋಗಿ ಬಿಟ್ಟು ಬರ್ತೀನಿ, ಸ್ಕೂಲ್ ಫೀಸ್ ಕಟ್ಟಿ, ಓಕೆನಾ? ಸ್ಕೂಲ್ ಫೀಸ್ ಕಟ್ಟಿ ಬಿಟ್ಟು ಬರ್ತಿದ್ದ ಹಾಗೆ ನಿನಗೆ ಅಲ್ಲಿ ಒಂದು ಮಲ್ಗಕ್ಕೆ ಅಂತ ಒಂದು ಜಾಗ ತೋರಿಸ್ತಾರೆ. ನೆಲದಲ್ಲಿ ಒಂದು ಚಾಪೆ ಹಾಕಿರ್ತಾರೆ, ಒಂದು ದಿಂಬು ಹಾಕಿರ್ತಾರೆ. ರಗ್ಗು ನಾನು ಕೊಡ್ತೀನಿ, ಆಯಿತಾ? ಆ ರಗ್ಗು ಹಚ್ಕೋಬೇಕು. ಆರು ತಿಂಗಳಿಗೂ ಬಿಡಲ್ಲಂತೆ. ಇಲ್ಲ, ದಸರಾ ರಜಕ್ಕೂ ಇಲ್ಲಂತೆ.
ಒಂದ್ಸಲ ಕರ್ಕೊಂಡು ಹೋದ್ರೆ ವರ್ಷಕ್ಕೆ ಒಂದೇ ಸಲ ಅಂತೆ. ಈಗ ಬಿಟ್ರೆ ಮತ್ತೆ ನೆಕ್ಸ್ಟ್ 3ನೇ ಕ್ಲಾಸಿಗೆ ಅವನಿಗೆ ನೋಡ್ಬೇಕು ನಾವು. ಇಲ್ಲ ರೀ ಊರಿ 3ನೇ ಕ್ಲಾಸಿಗೆ ಅರ್ಧದಲ್ಲಿ ಕಳ್ಸೋದಿಲ್ಲಂತೆ, ಅವಾಗ್ಲೂ ಪಾಠ ಮಾಡ್ತಾರಂತೆ. 6 ತಿಂಗಳಿಗೆ ನೋಡಂಗೆ ಹಾ 6 ತಿಂಗಳಿಗೆ ಒಂದ್ಸಲಿ ಹಾ ನಾವೇ ಬರ್ತೀವಿ ನೋಡಕ್ಕೆ. 6 ತಿಂಗಳಿಗೆ ಒಂದ್ಸಲನಾ? ಅವ್ರು ಬಿಡಲ್ಲ ಅಂತಿದ್ದಾರೆ 6 ತಿಂಗಳಿಗೆ. ವಿಜಯಮ್ಮ, ತಾತ, ಮಮ್ಮಿ ಎಲ್ಲರಿಗೂ ಬಾಯ್, ನಾನು ಸ್ಕೂಲಿಗೆ ಹೋಗ್ತಾ ಇದ್ದೀನಿ ಚಿಕ್ಕಮಂಗ್ಳೂರಿಗೆ ಅಂತ ಹೇಳು. ಸರಿ ಸರಿ, ಇಲ್ಲ ಬಿಡು ಕಳ್ಸಲ್ಲ ನಿನಗೆ. ಕಳಿಸ್ತೀಯೇನೆ ಅನ್ಕೊಂಡ? ವಿಡಿಯೋದಲ್ಲಿ ಪ್ರಾಂಕ್ ಮಾಡಿತ್ತಷ್ಟೇ, ನಿನಗೆ ಕಳಿಸ್ತೀನಿ ಅನ್ಕೊಂಡ? ಕಳ್ಸಲ್ಲ ಮಗನೇ. ನೀನು ನನ್ನ ಮುದ್ದು ಕುಟ್ಟಿಯಲ್ಲ, ನಿನಗೆ ಹೆಂಗ್ ಕಳಿಸ್ಲಿ ನಾನು? ಕಳ್ಸಲ್ಲ ಆಯ್ತಾ? ಫ್ರ್ಯಾಂಕ್ ಅಂತ ಗೊತ್ತಾಗ್ಲಿಲ್ಲ ನನಗೆ. ಬೇರೆಯವ್ರಿಗೆಲ್ಲ ಫ್ರ್ಯಾಂಕ್ ಮಾಡ್ಬೇಕು, ನೀನೇ ಫ್ರ್ಯಾಂಕ್ ಅದ ಗೊತ್ತು. ಬಂಗುರು ನಿನಗೆ ಕಳ್ಸಲ್ಲ ಬಾ ಬಿಡ, ಕಳ್ಸಲ್ಲ ಓಕೆನಾ? ಸುಮ್ಮನೆ ಫ್ರ್ಯಾಂಕ್ ಮಾಡಿದ್ದು. ಗುಣನಿಗೆ ಎಲ್ಲಿಗೂ ಕಳ್ಸಲ್ಲ. ಎಷ್ಟು ಗಲಾಟೆ ಮಾಡೋನು, ಎಷ್ಟು ಕೂಗಾಡೋನು, ಇವತ್ತು ನೋಡ್ರಿ ಹೆಂಗಾಗ್ಬಿಟ್ಟ. ಸರಿ ಆಯ್ತು, ಬಬ್ಲಿ ಅಕ್ಕಂಗೆ ಫ್ರ್ಯಾಂಕ್ ಮಾಡೋಣ. ಬಬ್ಲಿ ಅಕ್ಕಂಗೆ ಇದೇ ಥರನೇ ಅಳ್ಸೋಣ. ಅವಳಿಗೆ ಗೊತ್ತಾಗ್ಬಿಡತ್ತಲ್ಲ, ಕ್ಯಾಮ್ರಾ ಇಟ್ಕೊಂಡು ನಿನಗೆ ಬೋರ್ಡಿಂಗ್ ಸ್ಕೂಲಿಗೆ ಹಾಕ್ತೀವಿ ಅಂತ ಹೇಳ್ತಿದ್ದಂಗೆ ಗೊತ್ತಾಗ್ಬಿಡತ್ತಲ್ಲ. ಮ್ಯಾಟಲ್ಲಿ ಮುಚ್ಚಿಟ್ಬಿಟ್ಟು ಕ್ಯಾಮ್ರಾ ಇಡೋಣವಾ? ಹಿಡನ್ ಕ್ಯಾಮ್ರಾ ಥರ ಇಟ್ಬಿಟ್ಟು ಅವಳಿಗೆ ಪ್ರ್ಯಾಂಕ್ ಮಾಡೋಣವಾ? ನಿಮ್ಮ ಮೊಬೈಲ್ ಇಟ್ಕೊಂಡು ಮಾಡಕ್ ಹೋದ್ರೆ ಫ್ರ್ಯಾಂಕ್ ಅಂತ ಗೊತ್ತಾಗುತ್ತೆ. ಪ್ರ್ಯಾಂಕ್ ಅಂತ ಗೊತ್ತಾಗುತ್ತಲ್ವಾ? ಎಲ್ಲಾದ್ರೂ ಒಂದ್ ಕಡೆ ಮೊಬೈಲ್ ಹಿಂಗ್ ಮುಚ್ಚಿಟ್ಟು ಆಮೇಲೆ ಮಾಡ್ರಿ. ಹುಡುಗೆಲ್ಲ ಏನೇನ್ ಬೇಕೆಲ್ಲ ಕೂಡ ಭಾಷಣಿಗೆಲ್ಲ ಪ್ರತಿಯೊಂದೆಲ್ಲ. ಒಂದು 5 ನಿಮಿಷ ಸುಮ್ಮನಿರ್ರಿ. ನೀನ್ ಒಳ್ಳೆ ಕಣೆ. ಅದು ಹೇಳಾದ್ಮೇಲೆ ಮತ್ತೆ ಈಗ ಬೋರ್ಡ್ ಸ್ಕೂಲಿಗೆ ಹೇಳಿದಾರಂತಲ್ಲ. ಬೋರ್ಡಿಂಗ್ ಸ್ಕೂಲಿಗೆ ಎಲ್ಲ ಮಾತಾಡಿದ್ದೀನಿ ಆಯ್ತಾ? ನೀನು ಹೋಗಿ ಅಲ್ಲಿ ಚೆನ್ನಾಗಿ ಓದು ಕಡೆ ಕಂಪ್ಲೀಟಾಗಿ ಗಮನ ಕೊಟ್ಟು ಚೆನ್ನಾಗಿ ಓದು. ಅಮ್ಮನಿಗೆ ಸ್ವಲ್ಪ ಕಷ್ಟ ಕಮ್ಮಿ ಆಗುತ್ತೆ ಅಂದ್ರೆ ಒಪ್ಕೊಳ್ಳಲ್ಲ ನೀನು? ಹೇಳಮ್ಮ, ಅಮ್ಮನಿಗೆ ಸ್ವಲ್ಪ ಕಷ್ಟ ಕಮ್ಮಿ ಆಗುತ್ತೆ ಅಂದ್ರೆ ಒಪ್ಕೊಳ್ಳಲ್ವಾ? ಒಪ್ಕೊಳ್ಳಲ್ವ? ನಿನಗೆ ನೋಡ್ಕೊಳ್ಳೋದು ಟೈಮು, ನಿನಗೆ ಅಡುಗೆ ಮಾಡೋ ಟೈಮು, ನೀನು ಬಟ್ಟೆ ಒಗೆಯೋ ಟೈಮು, ನಿಂದು ಟೈಮೆಲ್ಲ ಸೇವ್ ಆಗುತ್ತಾ ನನಗೆ? ನಿನಗೆ ಸೇರಿಸಾದ್ಮೇಲೆ ಇನ್ನೊಂದು ತಿಂಗಳು ಬಿಟ್ಟು ಗುಣನಿಗೂ ಸೇರಿಸ್ತೀನ, ಅವಾಗ ಫುಲ್ ಫ್ರೀ ಆಗ್ತೀನ ನಾನು. ನನಗೂ ವಯಸ್ಸಾಗ್ತಾ ಬಂತು, ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಏನು ರಚನಾ, ನನಗೂ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ನೀವೆಲ್ಲ ಇರೋದಕ್ಕೆ ನನಗೆ ಕೆಲಸ ಜಾಸ್ತಿ ಆಗ್ತಾ ಇದೆ, ಸುಸ್ತಾಗ್ತಾ ಇದೆ ನನಗೆ. ಅದೆಲ್ಲ ನೀನು ಯೋಚನೆ ಮಾಡಬೇಕು ತಾನೆ. ಆಲ್ರೆಡಿ ಎಲ್ಲ ಮಾತಾಡಾಗಿದೆ, ನಿನಗೋಸ್ಕರ ರೂಮೆಲ್ಲ ಇದು ಮಾಡಾಗಿದೆ, ಎಲ್ಲ ವಿಡಿಯೋ ಕಾಲಲ್ಲಿ ಅವಾಗಲೇ ನೋಡಿದ್ವಿ ಸ್ಕೂಲಿಂದು. ನಾನು ಬರಲ್ಲ, ನೀನೀಗ ಅಲ್ಲಿ ಬಿಟ್ಟು ನನ್ನ ಕೈಲಿ ಬರೋಕ್ಕಾಗಲ್ಲ, ನನಗಾಗಲ್ಲ. ಅಲ್ಲಿ ಕಳಿಸ್ಕೊಡೋದು ನಿಲ್ಸಿ ನನಗೆ ಆಗಲ್ಲ. ಇದು ಬಟ್ಟೆ ತಗೋ, ಅಲ್ಲಿಗೆ ಏನೇನು ಬೇಕಾಗುತ್ತೆ ಅಂತ ಹೇಳು. ಅಲ್ಲಿದ್ದಾಗ ಅಲ್ಲಿ ಆಫೀಸ್ ರೂಮಲ್ಲಿ ಫೋನ್ ಇರುತ್ತೆ, ಅಲ್ಲಿ ಬಂದು ನೀನು ಫೋನ್ ಮಾಡ್ಬೋದು. ಏನಾರು ಎಮರ್ಜೆನ್ಸಿ ಇದ್ದಾಗ ಏನಾರು ಬೇಕಾಯಿತು ಅಂದರೆ. ಇಲ್ಲಿ ನೋಡಮ್ಮ, ಇಲ್ಲಿ ಮಕ್ಕಳು ಭವಿಷ್ಯ ಚೆನ್ನಾಗಿರ್ಬೇಕಂದ್ರೆ ಮಗಳ ಎಲ್ಲಿ ನೋಡಿಲ್ಲ, ಮಕ್ಕಳು ಭವಿಷ್ಯ ಚೆನ್ನಾಗಿರ್ಬೇಕಂದ್ರೆ ನೋಡ್ಕೊಂಡು ಮಾಡಿ. ನಾನೇನು ಮಾತಾಡೋದು ನನ್ನಂಗೆ ಹಾಳ ಹೋಗ್ಬೇಕಾ? ನೋಡಿ ನಿನ್ನಿಷ್ಟ. ನೀನು ಅಳಬೇಡ. ಹುಡುಗಿ ಕೂಡ ಸುಳ್ಳಿಗೆ ಸರ್ ಅದೇ ಸೂಟ್ ಕೇಸ್ ಅಲ್ಲ ಕಣ. ನೀ ಬೆಂಗಳೂರು ಮಾತಾಡ್ಲಾ ರೀ? ಬಂದು ನೀವು ಮಾತಾಡ್ರಿ, ಇಲ್ಲ ನಾನು ಮಾತಾಡ್ತೀನಿ. ಒಂದು 5 ನಿಮಿಷ ಸೈಲೆಂಟ್ ಆಗಿದ್ರೆ ನಾನು ಅವಳ ಹತ್ರ ಮಾತಾಡ್ತಿದ್ದೀನಿ. ಇರ್ಲಿ ಬಿಡಿ, ನಾವು ಹೋಗಿ ತಿಂಗಳಿಗೆ ಒಂದ್ಸಲ. ಸರಿ ಆಯ್ತು, ಇವಳಿಗೆ ಫಸ್ಟ್ ಅವಳಿಗೆ ಸಮಾಧಾನ ಮಾಡ್ಬೇಕು ತಾನೇ ನಾನು. ಏನಿಲ್ಲ ಸಮಾಧಾನ. ಬೋರ್ಡಿಂಗ್ ಸ್ಕೂಲಲ್ಲಿ ಇಲ್ಲಿಂದ ಜಸ್ಟ್ ಮುಕ್ಕಾಲ್ ಗಂಟೆ ಅಷ್ಟೇ ರಚನಾ.
ಒಂದು ವರ್ಷ ಓದ್ ನೋಡಿ ನಿನ್ಗೆ ಅಲ್ಲಿ ಹೆಂಗಿರುತ್ತೆ ಅಂತೇಳಿ. ಹಾ ಅಳಿಬೇಡ, ಒಂಚೂರು ಕೇಳಿಲಿ, ಇಲ್ಲಿ ನೋಡಿಲಿ. ಅವ್ಳು 1 ವರ್ಷ ಟೈಮ್ ಓದಕ್ಕೆ ಕೆಲಸ ಹಾಕ್ತಂಗ ಬಿಡುದು. ನಾನು ಬರ್ತೀನಿ ಬಾ, ಗಣೇಶ ಬಗ್ಗೆ ಕರ್ಕೊಂಬರ ಬರ್ತೀನಿ. ನೀನು 1 ವರ್ಷ ಯೋಚನೆ ಮಾಡಿ. ಮಮ್ಮಿ ಏನೋ ಮಾತಾಡುತ್ತಂತೆ. ಅಳಿಬೇಡ ರಚನಾ. ಮಕ್ಕಳು ಬಿಟ್ಟು ಇರಕ್ಕಾಗಲ್ಲ ಮಗ, ನನಗೆ ಒಳಗೆ ಬರುತ್ತೆ. ಹೆಂಗ್ರಿ ಹೋಗಂದ್ರೆ ಹೋಗ್ತಾಳವಳು, ಹೆಂಗ್ ಹೋಗ್ತಾಳವಳು? ವರ್ಷ ಇರ್ಲಿಲ್ಲ, ನಾವು 1 ತಿಂಗಳು ಒಂದ್ಸಲ ಹೋಗ್ತಾರಂತ. ಅರ್ಜೆಂಟ್ ಯಾಕೆ ಮಾಡ್ತಿದ್ದೀರಾ? 10 ನಿಮಿಷ ನೀವು ಮಾತಾಡೋದು. ಅವ್ರಿಗೆ ಬಿಡಿಸಾಡು. ನೀನೊಂದ್ಸಲಿ ಫೋನ್ ಮಾಡು, ಎಷ್ಟು ನೀವು ಒಂದ್ಸಲಿ ನೋಡೋದು ಅಂತ. ಕಳೀರಿ ಮಾತಾಡ್ದೆ ವಾರಕ್ಕೊಂದ್ಸಲ ನೋಡ್ಕೊಂಡ್ ಬರ್ಬೋದು. ವಾರ ಒಂದ್ಸಲಿ ನೋಡ್ಕೊಂಡ್ ಬರ್ಬೋದಾ? ನಾವೇ ಹೋಗ್ಬೇಕು, ಅವ್ರು ಕಳ್ಸಲ್ಲ. ಮಾತಾ ಕಳಿಸ್ತಾರೆ. ಅರ್ಚನಾ ನೋಡಿಲಿ, ಇದೆಲ್ಲ ಮಾಡ್ಬೇಡ ರಚನಾ. ನನಗೆ ಏನ ಕಳಿಸ್ತಿದ್ಯಾ? ನನಗೆ ಇಷ್ಟಲ್ಲ, ನನಗೆ ನನ್ನ ಜೊತೆ ಇರಕ್ಕೆ ಇಷ್ಟ ಇಲ್ವಾ? ನನ್ನ ಇದ್ರೆ ಬರೀ ಕಿಟ್ಟಾಗುತ್ತ. ಮತ್ತೇನ ಕಳಿಸ್ತಿದ್ಯಾ? ಇರೋದೇನ್ ಪ್ರಾಬ್ಲಮ್ ತಾನೆ? ಸಾರಿ ರಚನಾ. ಸರಿ ಬಿಡು, ಹೋಗ್ತೀನಿ. ಅಂತ ಅನ್ಕೊಂಡಿರಲ್ಲ, ಇವತ್ತು ಈ ಥರ ಮಾಡ್ತೀಯ ಅಂತ. ನೀನ್ ನನಗೆ ಬೈಕೊಂಡ್ರು ಪರವಾಗಿಲ್ಲ, ಅಲ್ಲಿ ನೀನ್ ಚೆನ್ನಾಗಿ ಓದ್ತೀಯ, ನಿಂದು ಫ್ಯೂಚರ್ ಚೆನ್ನಾಗಿರುತ್ತೆ. ಎಂತ ಫ್ಯೂಚರ್ ಹೋಗು. ಹೇಳಕ್ ಕೇಳು, ಸ್ವಲ್ಪ ದಿವಸ ಕಷ್ಟ ಆಗತ್ತೆ, ಅಲ್ಲಿ ಹೋದ್ಮೇಲೆಲ್ಲ ಅಡ್ಜಸ್ಟ್ ಆಗುತ್ತೆ. ಈಗ ಸ್ಕೂಲಲ್ಲಿ ಓದ್ತಿದ್ದೆ, ಅಲ್ಲಿ ಓದಕ್ ಬಿಡ್ತಿಲ್ಲ. ಏನ್ ಮಾಡಿದೆ ಅಂತದು? ನೀನೇನು ಮಾಡಿಲ್ಲ ರಚನಾ. ಏನ್ ಕಳಿಸ್ತಿದ್ದೀರಾ? ಏನಕ್ಕೆ ಹಿಂಗ್ ಮಾಡ್ದಮ್ಮ? ನಿನ್ನ ಒಳ್ಳೇದಕ್ಕೆ ಕಣಮ್ಮ. ಅಮ್ಮ, ಏನಕ್ಕೆ ಹಿಂಗ್ ಮಾಡ್ದೆ? ಹಾ ಕರ್ಕೊಂಬಂದೆ. ಅದೇ ಬಟ್ಟೆ ಪ್ಯಾಕ್ ಮಾಡ್ತಾ ಇದ್ದೀನಿ, ಕರ್ಕೊಂಡು ಕೆಳಗೆ ಇಳಿತೀನಿ. ಸರಿ. ಯಾಕೆ ಹಿಂಗ ಆಡ್ತಾರೆ? ಒಂಚೂರು ಅರ್ಥ ನೀನ್ ಈ ರೀತಿ ಹಠ ಮಾಡ್ತೀಯ ಅಂತ ಗೊತ್ತಿರ್ಲಿಲ್ಲ ನನಗೆ. ಈಸಿಯಾಗಿ ಒಪ್ಕೋತೀಯ ಅನ್ಕೊಂಡಿದ್ದೆ ನಾನು. ಇಷ್ಟು ಹಠ ಮಾಡ್ತೀಯ ಅಂತ ಗೊತ್ತಿರ್ಲಿಲ್ಲ ನನಗೆ. ನನ್ ಕಷ್ಟ ಅರ್ಥ ಮಾಡ್ಕೊಂಡು ಎಲ್ಲ ಮಕ್ಕಳು ಹಂಗೆ ಮಾಡೋದಿಲ್ಲ. ನಿನ್ನ ಎಷ್ಟು ನಡೆ ನಾಯಿಸ್ಕೊಳ್ಳಲ್ಲ. ನಾರ್ಮಲ್ ಆಗಿ ಮಾತಾಡು. ಹೋಗಲ್ಲ. ನಾ ಹೇಳದ್ ಕೇಳು. ಹೋಗಲ್ಲ. ಏನು ನಗಾಡ್ತಿದ್ಯಾ? ನೀನ್ ಸಣ್ಣ ಹೋಗೋತರ ಆಡ್ತಿದ್ಯಲ್ಲ ಮಗ್ಲಿ. ಹೋಗಕ್ಕೆ ಇಷ್ಟ ಇಲ್ಲ, ನಾನು ಹೋಗಲ್ಲ. ಬಾಯ್, ನಿನಗೇನೋ ಒಂದು ಹೇಳ್ತೀನಿ ಬಾಯ್. ಸ್ಟಾರ್ಟ್ ಆಗುತ್ತೆ. ಸ್ಕೂಲ್ಗಿಂತ ಮುಂಚೆ ನಾನು ಸೇರಿಸ್ಬೇಕಿತ್ತು ತಾನೆ. ನಿನಗೆ ಒಂದು ವಿಷಯ ಗೊತ್ತಾ? ಇದೆಲ್ಲ ಮಾಡ್ತಿರೋದು ಫ್ರ್ಯಾಂಕ್. ರಚನಾ Huh?
ಫೋನ್ ನೋಡ್ಬಿಟ್ಲು ಯಾವಾಗ ಜಸ್ಟ್ ಇವಾಗ. ನನಗೆ ಫ್ರಾಂಕ್ ಮಾಡ್ಬಿಡ್ತೀರಾ? ಹಾಸ್ಪಿಟಲ್ ಕೊಡ್ತೀನಿ ಪಾಪ. ನೀವಿಬ್ರು ಹೆಂಗ್ ಫ್ರಾಂಕ್ ಮಾಡಿ ನೋಡಿ. ನನಗೆ ಯಾರು ಕಳ್ಸಲ್ಲ ನಮ್ಮ ಜೊತೆಗೆ. ಇಷ್ಟ ಕಷ್ಟ. ಅಲ್ಲೋಡ್ರಿ ರೈನ್ಬೋ ಕಾಣಿಸ್ತದೆ ಹಿಂದೆ ನೋಡ್ರಿ. ರೈನ್ಬೋ ಗುಣ ಅಲ್ಲೋಡು ರೈನ್ಬೋ. ಇವತ್ತು ನಿನ್ನ ಫ್ರೆಂಡ್ ರಚನಾ ಫ್ರಾಂಕ್ ಆದ್ಲು ನಿನ್ನ ಫ್ರೆಂಡ್ ರಚನಾ. ಸರಿಗ್ ಫ್ರಾಂಕ್ ಮಾಡಿದ್ವಿ ಎಲ್ಲ ಸೇರ್ಕೊಂಡು. ಎಷ್ಟು ಹತ್ತಿದಾಳೆ ಗೊತ್ತಾ? ಸರಿ ಓಕೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಷ್ಟು ಚೆನ್ನಾಗಿ ಪ್ರ್ಯಾಂಕ್ ಮಾಡಿ ಇಬ್ಬರಿಗೂ ಅಳಿಸ್ಬಿಟ್ಟೆ. ಬೇಜಾರಾಗ್ತಾ ಇದೆ, ಆದರೂ ಪರವಾಗಿಲ್ಲ. ಇನ್ನೊಂದ್ಸಲ ಈ ವಿಡಿಯೋ ನೋಡ್ಬೇಕಾದ್ರೆ ಅವರೇ ಬಿದ್ದು ನಗಾಡ್ತಾರೆ. ಸೊ ಇವತ್ತಿನ ವಿಡಿಯೋ ಕೊನೆವರೆಗೂ ನೋಡಿದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆಲ್ರೆಡಿ ಸಬ್ಸ್ಕ್ರೈಬರ್ ಆಗಿರೆ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ವೀಡಿಯೋಸು ಪ್ರ್ಯಾಂಕ್ ವೀಡಿಯೋಸು ಮುಂದಕ್ಕೆ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್.